ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಫೋಟೋನಾ? ಏನಾಗಿದೆ ಬಾಸು? ಅದು ಅಂಬಿಕರ್ ವಸ್ತುನೆಲ್ಲ ಮನೆಯಿಂದ ಆಚೆ ಹಾಕೋದು ಅಂತ ನಿರ್ಧಾರ ಆಯ್ತಲ್ಲ, ಆಗ ಮಾಯಾ ಮೇಡಮು ಪುಟ್ ಮೇಡಮ್ ರೂಮಿಗೆ ಬಂದು ಅಂಬಿಕರ್ ಫೋಟೋ ತಗೊಂಡ್ರು. ಪುಟ್ ಮೇಡಮ್ಗೆ ಅದನ್ನ ಕೊಡಕ್ಕೆ ಇಷ್ಟ ಇರಲಿಲ್ಲ. ಮಾಯಾ ಮೇಡಮು ಆ ಫೋಟೋನ ತಗೊಂಡಿದ್ದಲ್ದೆ ಅವಳ ಮುಂದೆನೆ ಆ ಫೋಟೋನ ಹರಿದಾಕಿ ಚೂರ್ ಚೂರ್ ಮಾಡಿಬಿಟ್ರು. ಅದಕ್ಕೆ ಪುಟ್ ಮೇಡಮ್ಗೆ ಕೋಪ ಬಂದಿದೆ ಅನ್ಸುತ್ತೆ. ಏ ದುರ್ಗಾ, ನೀನು ಅವಳ ವಹಿಸ್ಕೊಂಡು ಮಾತಾಡ್ಬೇಡ. ಅಲ್ಲ, ಇಷ್ಟು ಚಿಕ್ಕ ಹುಡುಗಿ ಅಷ್ಟು ದೊಡ್ಡ ತಪ್ಪು ಮಾಡ್ತಾಳೆ ಅಂತಂದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಶರತ್ತು, ಇವಳನ್ನ ಹೀಗೆ ಬಿಟ್ರೆ ನನ್ನ ಮಗಳು ಮಾಡದೇ ಇರೋ ತಪ್ಪಿಗೆ ಸುಮ್ಮನೆ ಡಿಸಿಪ್ಲಿನ್ ಅದು ಇದು ಅಂತ ಏನೇನೋ ಎಲ್ಲ ಮಾತಾಡ್ಬೇಡಿ. ಈತಂದು ಇದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅವಳ ಫೀಲಿಂಗ್ಸ್ ಹರ್ಟ್ ಆಗಿದೆ, ಅದಕ್ಕೆ ಅವಳು ಹಾಗೆ ಮಾಡಿದಾಳೆ. ಮಾಯಾ, ಅವಳೇನೋ ಚಿಕ್ಕ ಹುಡುಗಿ, ಆದರೆ ನಿನ್ನ ಬುದ್ಧಿಗೆ ಏನಾಗಿತ್ತು? ಅವಳು ಜೋಪಾನವಾಗಿ ಇಟ್ಕೊಂಡಿರೋ ಫೋಟೋನ ಹರಿದಾಕ್ತಿಯಲ್ಲ, ನಿನ್ಗೇನು ಅನಿಸ್ತಿಲ್ವಾ? ಶರತ್, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಫೋಟೋ ಇಲ್ಲಿದ್ರೆ ಅವಳು ಅದನ್ನ ನೋಡ್ಕೊಂಡು ಬೇಜಾರಾಗ್ತಾಳೆ ಅಂತ ನಾನೇ ಅವಳ ಕೈಯಿಂದ ಇಸ್ಕೊಂಡು ಹರಿದಾಕ್ದೆ ಅಷ್ಟೇ. ಸ್ಟಾಪ್ ಇಟ್ ಮಾಯಾ, ಎಲ್ಲದಕ್ಕೂ ರೀಸನ್ ಕೊಡ್ಬೇಡ, ಜಸ್ಟಿಫೈ ಮಾಡ್ಕೋಬೇಡ. ಐ ಡೋಂಟ್ ವಾಂಟ್ ಟು ಹಿಯರ್ ಫ್ರಮ್ ಯು. ಜಸ್ಟ್ ಸ್ಟಾಪ್ ಇಟ್. ಪುಟ್ ಮೇಡಮ್, ನಿಧಾನ. ಈಗೇನಾದ್ರೂ ದುರ್ಗಾ ಟೀ ಚೆಲ್ಲಿದ್ರೆ ಮತ್ತೆ ಇವರಿಬ್ರು ಹಾವು ಮುಂಗ್ಸಿ ತರ ಜಗಳ ಆಡೋದಕ್ಕೆ ಶುರು ಮಾಡ್ತಾರೆ. ಅಬ್ಬಾ, ಮಹಾಯುದ್ಧ ಶುರುವಾಗೋದಕ್ಕೂ ಮುಂಚೆನೆ ನಿಲ್ಸಿದ್ದೀನಿ. ಬೇಷ್ ಅಂಬಿಕಾ, ಬೇಷ್. ಏನಿವತ್ತು ಸೂರ್ಯ ಯಾವ ಕಡೆ ಹುಟ್ಟಿದಾನೆ? ಮಿಸ್ ಬೀಳ್ಸಮ್ಮ, ನನ್ನ ಮೇಲೆ ಟೀ ಬೀಳಿಸ್ಲೇ ಇಲ್ಲ. ನನ್ನ ಮೇಲೆ ಟೀ ಬೀಳ್ಸಿಲ್ಲ ಅಂತ ಬೇಜಾರಾಗ್ತಾ ಇದೆಯಾ? ಬಾಸು, ಇವಾಗ ಟೀ ಬೀಳ್ಬೇಕಿತ್ತಾ? ಅಲ್ಲ ಬಾಸು, ಟೀ ಅಕಸ್ಮಾತ್ ನಿಮ್ ಮೇಲೆ ಬಿದ್ದಿದ್ರೆ ನನ್ ಮೇಲೆ ಟೀ ಬೀಳುತ್ತೆ ಅಂತ ಕೂಗಾಡ್ತಿದ್ರಿ. ಇವಾಗ ಟೀ ಬಿದ್ದಿಲ್ಲ ಅಂತ ಬೇಜಾರ್ ಮಾಡ್ಕೋತಿದ್ದೀರಾ? ಇಷ್ಟಿಷ್ಟು ಉದ್ದ ಡೈಲಾಗ್ ಹೇಳ್ತಿದ್ದೀರಾ. ಇವಾಗ ಏನ್ ಬಾಸು, ಟೀ ನಿಮ್ ಮೇಲೆ ಬೀಳ್ಬೇಕಾ? ನಾನ್ ಬೀಳಿಸ್ಲಾ? ಏಯ್, ಬಿಟ್ರೆ ಅದನ್ನು ಮಾಡ್ತೀಯ ಜಗಳ ಗಂಟೆ. ಏನು ಏನಂದ್ರಿ ನೀವು? ಏನಂದ್ರಿ? ನಿಮ್ ವರ್ತನೆನೇ ಅರ್ಥ ಆಗಲ್ವಲ್ಲ ಬಾಸು. ಯಾವಾಗ ನೋಡ್ರು ನನ್ನ ತಲೆ ಮೇಲೆ ಗೂಬೆ ಕೂರ್ಸಕ್ಕೆ ಏನಾದ್ರೂ ಮಾತಾಡ್ತಿರ್ತೀರಿ. ಬಾಸು, ಅದು ನನ್ ಕೈ. ಮಾಡ್ಬಿಟ್ಯಾ? ಮಾಡೇ ಬಿಟ್ಟಿ ಅಭಿಷೇಕನ? ಅಯ್ಯೋ ತಾಯಿ, ಒಂದಂತೂ ನಿಜ, ಈ ಜಗತ್ತಲ್ಲಿರೋ ಯಾವುದೇ ಶಕ್ತಿಗೂ ಇವರಿಬ್ರು ಜಗಳ ಆಡೋದನ್ನ ನಿಲ್ಸೋದಕ್ಕಾಗ್ಲಿ ಈ ದುರ್ಗಾ ಅನ್ನೋ ಎಡ್ವರ್ಡ್ ರಾಣಿನ ಸರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಂಗೆ ಚೆನ್ನಾಗಿ ಗೊತ್ತಿತ್ತು, ಅದಕ್ಕೆ ನಿನ್ಗೆ ಹೇಳಿದ್ದು. ಅಲ್ಲ ಬಾಸು, ನನಗೆ ಗೊತ್ತಾಗ್ಲಿಲ್ಲ ಅದೇನಾಯ್ತು. ಹೌದೌದೌದೌದು, ಪಾಪ ನಿನ್ಗೆ ಏನೂ ಗೊತ್ತಾಗಿಲ್ಲ. ತಪ್ಪು ನಿಂದಲ್ಲ, ನಿನ್ ಕೈದು ಈ ಗ್ಲಾಸ್ದು. ಪಾಪ ನೀನ್ ನಿನ್ ಪಾಡಿಗೆ ನಿಂತ್ಕೊಂಡಿದ್ದೆ. ಈ ಈಡಿಯಟ್ ಗ್ಲಾಸ್ ಇದೆಯಲ್ಲ, ಅದು ಬೇಕು ಅಂತಾನೆ ತನಗ್ ತಾನೇ ನಿನ್ ಕೈಗೆ ತಗುಲ್ಸ್ಕೊಂಡು ಬಿದ್ದೋಯ್ತು. ಕರೆಕ್ಟಾ? ಹೌದು ಬಾಸು, ಸರಿಯಾಗಿ ಹೇಳಿದ್ರಿ.
ಈ ತರ ಯೋಚನೆ ಮಾಡಿರ್ಲಿಲ್ವಲ್ಲ. ನೋಡಿ ಬಾಸು, ಈ ಗ್ಲಾಸ್ ನೋಡಿರೋ ತಪ್ಪಿಗೆ ನಾನ್ ದೊಡ್ಡ ಮನ್ಸ್ ಮಾಡಿ ನಿಮ್ ಹತ್ರ ಕ್ಷಮೆ ಕೇಳ್ತಿದೀನಿ. ಹೋಗ್ಲಿ ಬಿಡಿ ಬಾಸು, ಕ್ಷಮಿಸ್ಬಿಡಿ. ಏಯ್ ಎಡವಟ್ ರಾಣಿ, ಬೀಡ್ಸ್ ಐಶ್ವರಿ, ಒಟಗೂಟ ಐಶ್ವರಿ, ಜಗಳ ಗಂಟಿ, ಹೂ ಎಲ್ಲಿಂದ ಬಂದೋ? ನನ್ ಕರ್ಮ. ಪುಟ್ ಮೇಡಮ್ ನಿಧಾನ, ಇಲ್ಲಿ ಬಾಯ್ಲಿ. ಪುಟ್ ಮೇಡಮ್, ಪುಟ್ ಮೇಡಮ್ ಬಾಯ್ಲಿ, ನಿಧಾನ, ಬೀದ್ಯಾ ಬಾಯ್ಲಿ. ಪುಟ್ ಮೇಡಮ್ ಬಾ, ಏನಾಯ್ತು? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಏಯ್ ಏಯ್ ಪುಟ್ ಮೇಡಮ್, ಪುಟ್ ಮೇಡಮ್ ಯಾಕೆ ಹಿಂಗ್ ತಿರುಗ್ತಿದ್ಯಾ? ಏ ಓ, ನಿನಗೆ ಖುಷಿ ಆಗ್ಬಿಟ್ಟಿದ್ಯಾ? ಅದಕ್ಕೆ ಹೀಗೆಲ್ಲ ಆಡ್ತಿದ್ಯಾ ನೀನು? ಮೇಡಮ್ ಯಪ್ಪ ಯಪ್ಪ, ಇಡೀ ರೂಮು ಬುಗ್ರಿ ತರ ಗಿರ್ರಂತ ತಿರುಗ್ತಾ ಇದೆ. ಪುಟ್ ಮೇಡಮ್, ನಿಂಗ್ ಖುಷಿ ಆಗಿದೆ ಅಲ್ವಾ? ಏ ಪುಟ್ ಮೇಡಮ್, ಎಲ್ಗೋಗ್ತಿದ್ಯಾ? ಇಷ್ಟ್ ಜೋರಾಗಿ ಎಲ್ಲೋದ್ಲುಳು? ನೋಡ್ತೀನಿ. ಪುಟ್ ಮೇಡಮ್, ಐಸ್ ಕ್ರೀಮು? ಹೌದು, ಏನ್ ವಿಶೇಷ? ಓ, ನಿಂಗೆ ಖುಷಿಯಾಗಿದೆ ಅಲ್ವಾ? ಪುಟ್ ಮೇಡಮ್, ನಿಮ್ಮ ಅಮ್ಮನ ಜಾಗಕ್ಕೆ ಬೇರೆ ಯಾರೂ ಬರಲ್ಲ. ಅಂಬಿಕಾ ಅವರೇ ನಿಮ್ಮ ಅಮ್ಮ ಯಾವಾಗ್ಲೂ ಇರ್ತಾರೆ ಅಂತ ನಿಂಗೆ ಖುಷಿ ತಾನೇ? ಪುಟ್ ಮೇಡಮ್, ಅಂದ್ರೆ ನಾವಿಬ್ರು ಇವಾಗ ಅದೇನೋ ಹಾ ಪಾರ್ಟಿ ಅಂತಾರಲ್ಲ, ನಾವಿಬ್ರು ಇವಾಗ ಅದನ್ನೇನ ಮಾಡ್ತಿರೋದು.